ಇಂದು ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ. ಹಸಿರು ಕೆರೆಗಳು ಹಾಗೂ ವ್ಯಾಪಾರ ವಹಿವಾಟಿನ ತಾಣವಾಗಿ ಬೆಂಗಳೂರನ್ನು ಕಟ್ಟಿದ ಮಹಾನ್ ದೂರದರ್ಶಿ ಕೆಂಪೇಗೌಡರು. ಕೇವಲ ಒಂದು ನಗರವನ್ನು ಕಟ್ಟಿದ್ದಷ್ಟೇ ಅಲ್ಲ, ಎಲ್ಲ ಸಮುದಾಯಗಳಿಗೂ ಆಶ್ರಯ ನೀಡುವ ಮೂಲಕ ನಮ್ಮ ಬೆಂಗಳೂರು ಎಂಬ ಹೆಮ್ಮೆಯ ಬೀಜ ಬಿತ್ತಿದವರು. ಇಂದು ರಾಜ್ಯಾದ್ಯಂತ ಕೆಂಪೇಗೌಡರ ಜಯಂತಿಯನ್ನು ಅತ್ಯಂತ ಸಡಗರ, ಭಕ್ತಿ ಹಾಗೂ ಗೌರವದಿಂದ ಆಚರಿಸಲಾಗುತ್ತಿದೆ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಭವಿಷ್ಯದ ಕನಸುಗಳನ್ನು ಅಂದೇ ಕಂಡಿದ್ದ ಅಪ್ರತಿಮ ನಾಯಕ ನಾಡಪ್ರಭು ಶ್ರೀ ಕೆಂಪೇಗೌಡರು. 1537ರಲ್ಲಿ ಅವರು ಸ್ಥಾಪಿಸಿದ ಬೆಂಗಳೂರು ಇಂದು ವಿಶ್ವ ಭೂಪಟದಲ್ಲಿ ಸಿಲಿಕಾನ್ ಸಿಟಿಯಾಗಿ ಕಂಗೊಳಿಸುತ್ತಿದೆ. ಅಕ್ಕಿಪೇಟೆ, ರಾಗಿಪೇಟೆ, ಬಳೆಪೇಟೆ ಹೀಗೆ ವೃತ್ತಿ ಆಧಾರಿತ ಪೇಟೆಗಳನ್ನು ನಿರ್ಮಿಸಿ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿದ್ದರು. ಕುಡಿಯುವ ನೀರು ಮತ್ತು ಕೃಷಿಗಾಗಿ ನೂರಾರು ಕೆರೆಗಳನ್ನು ಕಟ್ಟಿಸಿದ್ದ ಅವರ ಪರಿಸರ ಕಾಳಜಿ ಮತ್ತು ದೂರದೃಷ್ಟಿ ಇಂದಿನ ಆಡಳಿತಗಾರರಿಗೂ ಕೂಡ ಮಾದರಿಯಾಗಿದೆ. ನಾಡಪ್ರಭು ಜನ್ಮದಿನದ ಅಂಗವಾಗಿ ಇಂದು ರಾಜ್ಯಾದ್ಯಂತ ಹಬ್ಬದ ವಾತಾವರಣ ಮನೆ ಮಾಡಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೆಂಪೇಗೌಡರ ಭಾವಚಿತ್ರದ ಭವ್ಯ ಮೆರವಣಿಗೆಗಳು ನಡೆಯುತ್ತಿವೆ. ಸರ್ಕಾರದ ವತಿಯಿಂದಲೂ ಅಧಿಕೃತವಾಗಿ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ವಿಮಾನ ನಿಲ್ದಾಣದ ಬಳಿ ತಲೆ ಎತ್ತಿರುವ 108 ಅಡಿ ಎತ್ತರದ ಪ್ರಗತಿಯ ಪ್ರತಿಮೆ ಕೆಂಪೇಗೌಡರ ಕೀರ್ತಿಯನ್ನು ಸಾರುತ್ತಿದೆ. ಒಂದು ನಗರವನ್ನು ಕಟ್ಟುವುದು ಕೇವಲ ಕಲ್ಲು ಮಣ್ಣುಗಳ ಕೆಲಸವಲ್ಲ, ಅದಕ್ಕೊಂದು ಜೀವ ತುಂಬುವ ಕೆಲಸವನ್ನು ಅಂದೇ ಮಾಡಿದ್ದರು ನಾಡಪ್ರಭು ಕೆಂಪೇಗೌಡರು. ಇಂದು ನಾವು ಅನುಭವಿಸುತ್ತಿರುವ ಈ ಆಧುನಿಕ ಬೆಂಗಳೂರಿನ ಸಕಲ ಸೌಲಭ್ಯಗಳ ಹಿಂದೆಯೂ ಅವರದ್ದೇ ಆದ ದೂರದೃಷ್ಟಿ ಇದೆ. ಅವರ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಇಂದಿನ ಜಯಂತಿ ಆಚರಣೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ.